ವೀಕ್ಷಕರೇ, ಅದು 1995ನೇ ಇಸ್ವಿ ರಷ್ಯಾದ ಡಾಕ್ಟರ್ ಎರ್ನೆಸ್ಟ್ ಮುಲ್ಡಾಶವ್ ಎಂಬ ಯಾತ್ರಿಕರು ತಮ್ಮ ಟೀಮ್ ಜೊತೆಗೆ ನೇಪಾಳದ ಟಿಬೆಟ್ನಲ್ಲಿ ಇರುವಂತಹ ವಿಶ್ವ ಪ್ರಸಿದ್ಧ ಕೈಲಾಸ ಶಿಖರವನ್ನ ಏರುವಂತ ಸಲುವಾಗಿ ಬಂದಿದ್ರು. ಈ ಒಂದು ಪರ್ವತವನ್ನ ವಿಶ್ವದ ಅತ್ಯಂತ ನಿಗೂಢ ಹಾಗೂ ಅರ್ಥವಾಗದಂತ ಪರ್ವತ ಅಂತಾನೆ ಕರೆಯಲಾಗಿದೆ. ಇದರ ಎಕ್ಸ್ಪಿಡೇಷನ್ ಮುಗಿಸಿ ಹಲವು ವಾರಗಳ ನಂತರ ಅವರು ವಾಪಸ್ ರಷ್ಯಾಗೆ ಹೊರಟು ಹೋಗ್ತಾರೆ. ಹೋದ ನಂತರ ತಮ್ಮ ಈ ಒಂದು ಯಾತ್ರೆ ಬಗ್ಗೆ ಅವರು ತಿಳಿಸಿದಂತ ಅದ್ಭುತ ವಿಷಯವೊಂದು ಇಡೀ ಜಗತ್ತನ್ನೇ ನಿಬ್ಬೆರಗಾಗಿಸಿತ್ತು. ಅವರು ಬರೆದಿದ್ದಂತ ವರದಿಯಲ್ಲಿ ಒಂದು ವಿಚಿತ್ರ ವಿಷಯವನ್ನ ಬರೆಯಲಾಗಿತ್ತು. ಅವ್ರ ಪ್ರಕಾರ ಕೆಲವು ವರ್ಷಗಳ ಕೆಳಗೆ ಸೈಬೀರಿಯಾ ಮೂಲದ 4 ಯಾತ್ರಿಕರು ಈ ಒಂದು ಕೈಲಾಸ ಪರ್ವತವನ್ನ ಏರುವಂತ ಪ್ರಯತ್ನದಲ್ಲಿ ಅದರ ತುದಿ ತಲುಪುವಂತ ಮೊದಲೇ 1.5 ವರ್ಷದ ಅವಧಿಯಲ್ಲಿ ಅವರು ವಯಸ್ಸಾಗಿ ಅಲ್ಲೇ ಸತ್ತು ಹೋಗಿದ್ರು ಅನ್ನುವಂತ ಸಂಗತಿಯನ್ನ ಅವರು ಬರೆದಿದ್ರು. ಇವರ ತಂಡದವರೇ ಆಗಿದ್ದಂತ ಸರ್ಜೈ ಸೆಲಿವರ್ಸ್ಟೋ ಎಂಬುವರು ಕೈಲಾಸ ಪರ್ವತದ ನಿಗೂಢತೆ ಬಗ್ಗೆ ಬರೀತಾ ಅದೊಂದು ಟೈಮ್ ಮಿಷನ್ ಅಂತ ಹೇಳಿದ್ರು. ಇಲ್ಲಿ ಸಮಯ ಬೇರೆದೇ ರೀತಿಯಲ್ಲಿ ಕೆಲಸ ಮಾಡುತ್ತೆ ಹಾಗೂ ಇಲ್ಲಿಗೆ ಹೋದವರು ವಾಸ್ತವಕ್ಕಿಂತ ಬಹಳ ಬೇಗನೆ ಮುದುಕರಾಗ್ತಾರೆ. ಕೈಲಾಸ ಪರ್ವತವನ್ನ ಹತ್ತವರ ಕೈ ಬೆರಳು, ಉಗುರುಗಳು ಹಾಗೂ ಅವರ ತಲೆ ಕೂದಲು ಬಹಳ ಬೇಗ ಬೆಳೆಯುವಂತ ವಿಚಿತ್ರ ಸಂಗತಿಯನ್ನ ಅನೇಕರು ಗಮನಿಸಿದ್ದಾರೆ ಹಾಗೂ ಅದರ ಅನುಭವಕ್ಕೂ ಕೂಡ ಒಳಗಾಗಿದ್ದಾರೆ. ಈ ಒಂದು ಕೈಲಾಸ ಪರ್ವತದ ಒಳಗೆ ದೊಡ್ಡ ಜಲಪಾತಗಳಿದ್ದು ನಿಗೂಢವಾದಂತ ಗುಹೆಗಳು ಕೂಡ ಅದರ ಒಳಗೆ ಇದ್ದಾವಂತೆ ಹಾಗೂ ಪ್ರಾಚೀನ ನಾಗರಿಕತೆಯೊಂದರ ಜನರ ಸಜೀವ ಸಮಾಧಿ ಕೂಡ ಅಲ್ಲಿದೆ ಅಂತ ನಂಬಿಕೆ ಇದೆ. ವೀಕ್ಷಕರೇ, ಇವತ್ತು ನೀವು ಅಂತರ್ಜಾಲ ಹಾಗೂ ಇತರ ಕಡೆ ಈ ಒಂದು ಕೈಲಾಸ ಪರ್ವತದ ಬಗ್ಗೆ ಸರ್ಚ್ ಅನ್ನ ಮಾಡಿದ್ರೆ ಇಂಥ ಸಾಕಷ್ಟು ಅತಿರಂಜಿತ ಹಾಗೂ ಅತಿರೇಕದ ವಿವರಣೆಗಳು ನಿಮ್ಗೆ ಅದರ ಕುರಿತಾಗಿ ಸಾಕಷ್ಟು ಸಿಗ್ತವೆ. ಆದ್ರೆ ಇವೆಲ್ಲ ನಿಜಾನ? ಇವುಗಳ ಹಿಂದಿನ ಅಸಲಿ ಕಥೆ ಏನು? ನಾವು ಈ ಒಂದು ಕೈಲಾಸ ಪರ್ವತದ ಕುರಿತು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ದೇವೆ. ಆದ್ರೆ ನಾವು ಎಷ್ಟೇ ಚರ್ಚೆ ಮಾಡಿದ್ರೂ ಕೂಡ ಈ ಒಂದು ಪರ್ವತ ನಮ್ಮ ತರ್ಕಕ್ಕೆ ನಿಲುಕ್ತಂತ ನಿಗೂಢ ಸ್ಥಳವಾಗಿ ಉಳಿದೋಗಿದೆ. ಇದರ ಪಕ್ಕದಲ್ಲಿ ಇರುವಂತಹ ವಿಶ್ವದ ಅತಿ ಎತ್ತರದ ಶಿಖರ ಆದಂತ ಮೌಂಟ್ ಎವರೆಸ್ಟ್ ಅನ್ನು ಕೂಡ ಈವರೆಗೂ ಸಾವಿರಾರು ಜನ ಯಶಸ್ವಿಯಾಗಿ ಏರಿದ್ದಾರೆ. ಆದ್ರೆ ಅದರ ಪಕ್ಕದಲ್ಲಿ ಇರುವಂತಹ ಹಾಗೂ ಅದಕ್ಕಿಂತ ಎತ್ತರದಲ್ಲಿ ಚಿಕ್ಕದಾದಂತ ಈ ಒಂದು ಕೈಲಾಸ ಪರ್ವತವನ್ನ ಪೂರ್ತಿ ಅದರ ತುದಿವರೆಗೂ ಹತ್ತೋದಕ್ಕೆ ಇದುವರೆಗೂ ಯಾಕೆ ಯಾರಿಂದನೂ ಸಾಧ್ಯ ಆಗ್ತಿಲ್ಲ ಅನ್ನುವಂತ ಕುತೂಹಲ ಕಳೆದ ಸಾವಿರಾರು ವರ್ಷಗಳಿಂದಲೂ ಜನ ಮಾನಸದಲ್ಲಿ ಇದೆ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಒಂದು ಕೈಲಾಸ ಪರ್ವತದ ಕುರಿತು ಇನ್ನಷ್ಟು ಹೆಚ್ಚಿನ ಸ್ವಾರಸ್ಯಗಳ ಕುರಿತಾಗಿ ಮತ್ತೆ ನೀವೆಲ್ಲರೂ ಕೂಡ ಅಚ್ಚರಿ ಪಡುವಂತ ವಿಷಯಗಳನ್ನ ಈ ಮುಂದೆ ತಿಳಿತಾ ಹೋಗೋಣ. ವಿಶ್ವ ಭೂಪಟದ ನಕ್ಷೆಯಲ್ಲಿ ನಾವು ಗಮನಿಸಿದ್ರೆ ಈ ಒಂದು ಕೈಲಾಸ ಪರ್ವತ ಭಾರತ ಹಾಗೂ ಚೀನಾದ ಗಡಿಯ ಹತ್ರ ಸುಮಾರು 100 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಒಂದು ಅಜ್ಞಾತ ಜಾಗದಲ್ಲಿ ಕಂಡುಬರುತ್ತೆ ಹಾಗೂ ಇದರ ಎತ್ತರ ಸರಿಯಾಗಿ ಕಿಲೋಮೀಟರ್ ನಲ್ಲಿ ಇದು ಸುಮಾರು 6.5 ಕಿಲೋಮೀಟರ್ಗಿಂತಲೂ ಕೂಡ ಹೆಚ್ಚು. ಇದು ಮೌಂಟ್ ಎವರೆಸ್ಟ್ ಶಿಖರಕ್ಕಿಂತಲೂ ಕೂಡ ಚಿಕ್ಕದು. ದೂರದಿಂದ ನೋಡೋದಕ್ಕೆ ಇದರ ಆಕಾರ ಈಜಿಪ್ಟಿನಲ್ಲಿ ಇರುವಂತಹ ಪಿರಮಿಡ್ಗಳ ಆಕಾರವನ್ನೇ ಇದು ಹೋಲುತ್ತೆ. ಇದರ ಧಾರ್ಮಿಕ ಮಹತ್ವದ ಬಗ್ಗೆ ಹೇಳುವುದಾದ್ರೆ ವಿಶ್ವ ಧರ್ಮಗಳಲ್ಲಿ 4 ಪ್ರಮುಖ ಧರ್ಮಗಳ ಜನರ ಜೀವನದಲ್ಲಿ ಈ ಒಂದು ಪರ್ವತ ಕೂಡ ಹಾಸುಹೊಕ್ಕಾಗಿ ಬೆರೆತು ಹೋಗಿದೆ. ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ ಹಾಗೂ ಬಾನ್ ಧರ್ಮ. ಇದಿಷ್ಟು ಧರ್ಮಗಳ ಜನ ಈ ಒಂದು ಪರ್ವತವನ್ನ ಅತ್ಯಂತ ಪವಿತ್ರ ಸ್ಥಳ ಅಂತಾನೆ ನಂಬ್ತಾರೆ ಹಾಗೂ ಪೂಜಿಸ್ತಾರೆ. ಈ ಒಂದು ಧರ್ಮಗಳಲ್ಲಿ ಹಲವು ಪ್ರಕಾರ ಈ ಒಂದು ಪರ್ವತ ಇಡೀ ಬ್ರಹ್ಮಾಂಡದ ಕೇಂದ್ರ ಬಿಂದು ಅಥವಾ ಸೆಂಟರ್ ಪಾಯಿಂಟ್ ಎಂಬ ನಂಬಿಕೆ ಕೂಡ ಇದೆ. ಈ ಒಂದು ಶಿಖರದ ಸುತ್ತಲೂ ಕೂಡ 52 ಕಿಲೋಮೀಟರ್ ಉದ್ದದ ವೃತ್ತಾಕಾರದ ರಹಸ್ಯ ದಾರಿಯೊಂದಿದೆ. ಇದನ್ನ ಬಳಸಿ ಹಿಂದೂ ಹಾಗೂ ಬೌದ್ಧರು ಆಂಟಿ ಕ್ಲಾಕ್ ವೈಸ್ ಅನ್ನ ಸುತ್ತಿದ್ರೆ, ಅದೇ ಜೈನ ಹಾಗೂ ಬಾನ್ ಧರ್ಮದ ಜನ ಇದೇ ವೃತ್ತಾಕಾರದ ದಾರಿಯನ್ನ ಕ್ಲಾಕ್ ವೈಸ್ ಅಂತ ಸುತ್ತುತ್ತಾರೆ. ಹಿಂದೂಗಳ ಪ್ರಕಾರ ಈ ಒಂದು ಜಾಗ ಶಿವ ಪಾರ್ವತಿಯರ ಆವಾಸ ಸ್ಥಾನ ಅಂತಾನೆ ಹೆಸರಾಗಿದೆ. ಇನ್ನು ಬೌದ್ಧರ ಪ್ರಕಾರ ಈ ಒಂದು ಸ್ಥಳದಲ್ಲಿ ಟಿಬೆಟ್ಗೆ ಸೇರಿದಂತ ದೈವಗಳಾದಂತ ಚಕ್ರ ಸಂಹಾರ ಹಾಗೂ ಆತನ ಪತ್ನಿ ವಜ್ರ ವರಾಹಿ ಇವರಿಬ್ರು ಕೂಡ ಇಲ್ಲಿ ಕುಳಿತು ಧ್ಯಾನವನ್ನ ಮಾಡ್ತಾರೆ ಅನ್ನುವಂತ ನಂಬಿಕೆ ಅಲ್ಲಿದೆ. ಜೈನ ಧರ್ಮದಲ್ಲಿ ಈ ಒಂದು ಕೈಲಾಸ ಪರ್ವತವನ್ನ ಅಷ್ಟಪಾದ ಅಂತಾನೆ ಕರೆಯಲಾಗಿದೆ. ಅವರ ನಂಬಿಕೆಯ ಪ್ರಕಾರ ಈ ಒಂದು ಜಾಗದಲ್ಲಿ ಜೈನ ಧರ್ಮದ ಮೊಟ್ಟ ಮೊದಲ ತೀರ್ಥಂಕರಾದಂತ ಋಷಭನಾಥನು ಸಾವಿರಾರು ವರ್ಷಗಳ ಕಾಲ ಕೂತು ತಪಸ್ಸನ್ನ ಮಾಡಿ ಮೋಕ್ಷವನ್ನ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಇನ್ನು ಟಿಬೆಟ್ಗೆ ಸೇರಿದಂತ ಅದರ ಮೂಲ ಧರ್ಮವಾದಂತ ಬಾನ್ ಧರ್ಮ ಬೌದ್ಧ ಧರ್ಮಕ್ಕಿಂತನೂ ಕೂಡ ಹಳೆಯದು ಅಂತ ನಂಬಲಾಗಿದೆ. ಟಿಬೆಟ್ನ ಬಹುತೇಕ ಮಂದಿ ಈ ಧರ್ಮದ ಅನುಯಾಯಿಗಳು. ಇವರ ಪ್ರಕಾರ ಭೂಮಿ ಹಾಗೂ ಸ್ವರ್ಗದ ನಡುವಿನ ಹಾದಿನೇ ಈ ಕೈಲಾಸ ಪರ್ವತ ಅನ್ನುವಂತ ನಂಬಿಕೆ ಇದೆ. ಹೀಗೆ ಈ 4 ಧರ್ಮಗಳ ಜನ ಈ ಒಂದು ಪರ್ವತವನ್ನ ಪವಿತ್ರ ಹಾಗೂ ಶಕ್ತಿಶಾಲಿ ಅಂತ ನಂಬ್ತಾರೆ. ಇನ್ನು ಈ ಒಂದು ವಿಷಯದಲ್ಲಿ ಕೈಲಾಸ ಪರ್ವತವನ್ನ ಬಿಟ್ರೆ ಇಡೀ ಜಗತ್ತಲ್ಲಿ 4 ಧರ್ಮಗಳ ಜನರಿಂದ ಪೂಜಿಸಲ್ಪಡುವಂತ ಇನ್ನೊಂದು ಏಕೈಕ ಪರ್ವತ ಅಂದ್ರೆ ಅದು ಶ್ರೀಲಂಕಾದ ಶ್ರೀಪಾದ ಪರ್ವತ. ಇಂಗ್ಲಿಷ್ ನಲ್ಲಿ ಇದನ್ನ ಅಡಮ್ಸ್ ಪೀಕ್ ಅಂತ ಕರೀತಾರೆ. ಈ ಒಂದು ಪರ್ವತವನ್ನ ಹಿಂದೂಗಳು, ಬೌದ್ಧರು, ಇಸ್ಲಾಂನ ಜನ ಹಾಗೂ ಕ್ರೈಸ್ತರು ಈ 4 ಧರ್ಮದ ಜನರು ಕೂಡ ಧಾರ್ಮಿಕವಾಗಿ ಪೂಜಿಸಿ ಗೌರವಿಸ್ತಾರೆ. ಇನ್ನು ಕೈಲಾಸ ಪರ್ವತದ ಬಗ್ಗೆ ಹೇಳುವುದಾದ್ರೆ ಈ ಪರ್ವತ ವಿಶ್ವದ ಅತ್ಯಂತ ಪ್ರಾಚೀನ ಪರ್ವತ ಅಂತಾನೂ ಕೂಡ ಹೇಳಲಾಗುತ್ತೆ. ಆದ್ರೆ ಈ ಒಂದು ವಿಷಯ ಸಂಪೂರ್ಣ ನಿಜ ಅಲ್ಲ. ನಿಮ್ಗೆಲ್ಲ ಗೊತ್ತಿರುವಂತೆ ಕಳೆದ ಹಲವು ಕೋಟಿ ವರ್ಷಗಳ ಹಿಂದೆ ನಡೆದಂತ ಖಂಡಾಂತರ ಚಲನೆಯ ವೇಳೆ ಉಂಟಾದಂತ ಭಾರತ ಮತ್ತು ಯುರೇಷಿಯಾದ ಪ್ಲೇಟ್ಗಳು ಪರಸ್ಪರ ಒಂದಕ್ಕೊಂದು ಡಿಕ್ಕಿ ಹೊಡೆದು
ಮೇಲೆದ್ದಂತ ಹಿಮಾಲಯದ ಪರ್ವತಗಳಲ್ಲಿ ಇದು ಕೂಡ ಒಂದು. ಕಳೆದ 5 ಕೋಟಿ ವರ್ಷಗಳ ಹಿಂದೆ ಈ ರೀತಿಯಾಗಿ ಹಿಮಾಲಯದ ಕಣಿವೆಗಳು ನಿರ್ಮಾಣಗೊಂಡವು. ಇನ್ನು ಇದರಲ್ಲಿ ಕೈಲಾಸ ಹಾಗೂ ಮೌಂಟ್ ಎವರೆಸ್ಟ್ ಮೊದಲಾದಂತಹ ಪರ್ವತಗಳು 2 ರಿಂದ 3 ಕೋಟಿ ವರ್ಷಗಳ ಹಿಂದೆ ತಲೆ ಎತ್ತಿದ್ವು. ಸ್ಯಾಟಲೈಟ್ ವ್ಯೂನಲ್ಲಿ ನೋಡಿದ್ರೆ ಇಲ್ಲಿ ನಮಗೆ 2 ಸರೋವರಗಳು ಕಾಣ್ತವೆ. ಒಂದು ಮಾನಸ ಸರೋವರ ಹಾಗೂ ಇನ್ನೊಂದು ರಾಕ್ಷಸ ತಳ ಸರೋವರ. ಮಾನಸ ಸರೋವರದ ನೀರು ತುಂಬಾ ತಾಜಾ ಹಾಗೂ ಸಿಹಿ. ಇದು ಕುಡಿಯೋದಕ್ಕೆ ಯೋಗ್ಯವಾದಂತ ನೀರು. ಆದ್ರೆ ಇದಕ್ಕಿಂತ ಕೇವಲ 2 ರಿಂದ 3 ಕಿಲೋಮೀಟರ್ ದೂರದಲ್ಲಿ ಇರುವಂತ ರಾಕ್ಷಸ ತಳ ಸರೋವರದ ನೀರು ಉಪ್ಪಾಗಿದೆ. ಇದು ಹೇಗ್ ಸಾಧ್ಯ ಅನ್ನೋದು ಇವತ್ತಿಗೂ ವಿಜ್ಞಾನಕ್ಕೆ ಸವಾಲಾಗಿರುವಂತ ಪ್ರಶ್ನೆ. ಇನ್ನು ಅಚ್ಚರಿಯ ವಿಷಯ ಅಂದ್ರೆ ಇಲ್ಲಿರುವಂತ 4 ಮುಖ್ಯ ನದಿಗಳು ಆದಂತ ಇಂಡೀಸ್ ನದಿ, ಸಟ್ಲೆಜ್, ಬ್ರಹ್ಮಪುತ್ರ ಹಾಗೂ ಕರ್ನಾಲಿ ನದಿ ಇವೆಲ್ಲವೂ ಕೂಡ ಕೈಲಾಸ ಪರ್ವತದ ಆಸುಪಾಸಿನಲ್ಲಿ ಜನ್ಮವನ್ನ ತಾಳಿ ಗಂಗಾ ನದಿಯನ್ನ ಸೇರ್ತವೆ. ಈ ನದಿಯ ನೀರು ಭಾರತದ ಕೋಟ್ಯಾಂತರ ಜನರ ಜೀವನಾಡಿಗಳು ಆಗಿದ್ದಾವೆ. ಈ ಕೈಲಾಸ ಪರ್ವತದಂತಹ ಎತ್ತರದ ಶಿಖರದ ಬುಡದಲ್ಲಿ ಇಷ್ಟೊಂದು ನದಿಗಳು ಹೇಗೆ ಯಾವ ರೀತಿ ಹುಡ್ತವೆ ಅನ್ನೋದು ಇದುವರೆಗೂ ಕೂಡ ಯಾರಿಗೂ ಗೊತ್ತಾಗಿಲ್ಲ. ಈಗ ಈ ಕೈಲಾಸ ಪರ್ವತದ ಇನ್ನೊಂದು ವೈಶಿಷ್ಟ್ಯ ಏನು ಅಂದ್ರೆ ಇದು ನೋಡೋದಿಕ್ಕೆ ಬಹುತೇಕವಾಗಿ ಈಜಿಪ್ಟಿನ ಪಿರಮಿಡ್ ಆಕಾರದಲ್ಲಿ ರೂಪುಗೊಂಡಂತ ಪರ್ವತ. ಮೇಲಿಂದ ನೋಡಿದ್ರೆ ಈ ಪರ್ವತದ 4 ಸೈಡ್ಗಳು ಕೂಡ ಈಜಿಪ್ಟ್ ಪಿರಮಿಡ್ ನ ಇಳಿಜಾರುಗಳನ್ನ ಹೋಲ್ತವೆ. ಈಜಿಪ್ಟ್ ನಲ್ಲಿ ಇರುವಂತಹ ಪಿರಮಿಡ್ಗಳು ಮಾನವನ ಸೃಷ್ಟಿಯಿಂದ ಗೊತ್ತಾಗುತ್ತೆ. ಆದ್ರೆ ಅದರ ಹೊರತಾಗಿ ನೈಸರ್ಗಿಕವಾಗಿ ಹಿಮ ಪರ್ವತಗಳು ಅದೇ ಆಕಾರದಲ್ಲಿ ಸೃಷ್ಟಿ ಆಗಿರೋದು ಅತ್ಯಂತ ವಿಚಿತ್ರ. ಇದೇ ಕಾರಣದಿಂದ 1999ರಲ್ಲಿ ಇದನ್ನ ಹತ್ತೋದಕ್ಕೆ ಪ್ರಯತ್ನ ಪಟ್ಟಿದ್ದಂತ ರಷ್ಯಾದ ಡಾಕ್ಟರ್ ಮುಂಡಾಶೇವ್ ಕೈಲಾಸ ಪರ್ವತದ ಬಗ್ಗೆ ಈ ರೀತಿ ಹೇಳಿದ್ರು. ಇದು ಪ್ರಾಚೀನ ಕಾಲದಲ್ಲಿ ಮಾನವರಿಂದ ತಯಾರಾದಂತಹ ಒಂದು ಪಿರಮಿಡ್ ಆಕೃತಿಯ ಸ್ಮಾರಕ ಅಂತ. ಇದನ್ನ ಇಲ್ಲಿ ವಾಸ ಇದ್ದಂತ ಪ್ರಾಚೀನ ಕಾಲದ ಅತ್ಯಂತ ಸುಧಾರಿತ ಹಾಗೂ ನಿಗೂಢ ನಾಗರಿಕತೆಯ ಬುದ್ಧಿವಂತ ಜನ ಸೃಷ್ಟಿ ಮಾಡಿದ್ದು ಹಾಗೂ ಇದು ಈಜಿಪ್ಟ್ನ ಪಿರಮಿಡ್ಗಳ ಜೊತೆ ನೇರವಾಗಿ ಸಂಬಂಧವನ್ನು ಹೊಂದಿದೆ ಎಂಬುದು ಅವರ ಹಾಗೂ ಇತರರ ವಾದ. ಇನ್ನು ಕೆಲವು ಪ್ರಕಾರ ಈ ಕೈಲಾಸ ಪರ್ವತದ ಕೆಳಗೆ ಶಂಬಾಲದಂತ ನಿಗೂಢ ನಗರಗಳು ಇದ್ದು ಅವುಗಳನ್ನ ಈ ಕೈಲಾಸ ಪರ್ವತ ಮುಚ್ಚಾಕಿದೆ ಅಂತ ಹೇಳಲಾಗುತ್ತೆ. ಇನ್ನು ಇಲ್ಲಿ ಉಂಟಾಗುವಂತ ಟೈಮ್ ಡಿಲೇಷನ್ ಇದೆಯಲ್ಲ, ಅದರ ಕುರಿತಾಗಿ ಇರುವಂತ ಎಲ್ಲಾ ವಿಚಿತ್ರಗಳಿಂದ ಕೂಡ ಅತಿ ದೊಡ್ಡ ವಿಚಿತ್ರ ಅಂತಾನೆ ಹೇಳ್ಬಹುದು. ಇಲ್ಲಿ ಸಮಯ ಅನ್ನೋದು ಬೇರೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇಲ್ಲಿ ಸಮಯ ಬಹಳ ಬೇಗ ಓಡುತ್ತೆ ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ವಾರದಲ್ಲಿ ಬೆಳೆಯುವಷ್ಟು ಉಗುರು ಮತ್ತು ಕೂದಲು ಈ ಒಂದು ಜಾಗದಲ್ಲಿ ಕೆಲವೇ ಗಂಟೆಗಳ ಸಮಯದಲ್ಲಿ ಬೆಳಿತವೆ ಅಂತ ಅಲ್ಲಿಗೆ ಹೋಗಿ ಬಂದಂತ ಸಾಕಷ್ಟು ಜನ ಇದುವರೆಗೂ ಹೇಳ್ಕೊಂಡಿದ್ದಾರೆ. ಇನ್ನು ನಮ್ಮ ದೇಶದ ಪ್ರಮುಖ ಆಧ್ಯಾತ್ಮಿಕ ಗುರುವಾದಂತ ಜಗ್ಗಿ ವಾಸುದೇವರವರ ಒಂದು ಅಭಿಪ್ರಾಯದ ಪ್ರಕಾರ ಅವರು ಒಂದ್ಸಲ ಈ ಒಂದು ಕೈಲಾಸ ಪರ್ವತದ ಹತ್ರ 21 ದಿನಗಳ ಕಾಲ ಇದ್ರಂತೆ. ಆ ಒಂದು ಸಮಯದಲ್ಲಿ ಅವರ ವಯಸ್ಸು 10 ರಿಂದ 15 ವರ್ಷ ಕುಸ್ತಿತ್ತು ಅಂತಲೂ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಇದೆಲ್ಲ ಏನಪ್ಪಾ ವಿಚಿತ್ರ ಅಂತ ವೈಜ್ಞಾನಿಕವಾಗಿ ನೋಡುವುದಾದ್ರೆ ಇದು ಕಾಸ್ಮಿಕ್ ಎನರ್ಜಿಯ ಕೇಂದ್ರ ಬಿಂದು ಆಗಿರೋದ್ರಿಂದ ಈ ರೀತಿ ಆಗುತ್ತೆ ಅನ್ನುವಂತ ವಿವರಣೆ ನಮಗೆ ಸಿಗುತ್ತೆ. ಆದ್ರಿಂದ ಇಲ್ಲಿ ಟೈಮ್ ಹಾಗೂ ಸ್ಪೇಸ್ ಇವು ಅನ್ವಯ ಆಗೋದೇ ಇಲ್ಲ ಅಂತಾನೂ ಕೂಡ ಹೇಳಲಾಗುತ್ತೆ. ಇನ್ನು ಬ್ರಹ್ಮಾಂಡದ ಹಾಗೂ ಭೂಮಿಯ ಬೇರೆ ಜಾಗಗಳಿಗೆ ಟೆಲಿಪತಿಯ ಮೂಲಕ ಹೋಗೋದಿಕ್ಕೆ ಸಾಧ್ಯವಾಗುವಂತ ಭೂಮಿಯ ಏಕೈಕ ಜಾಗ ಅಂದ್ರೆ ಈ ಒಂದು ಕೈಲಾಸ ಪರ್ವತ ಅಂತಾನೂ ಕೂಡ ಹೇಳ್ತಾರೆ. ಇದೇ ಕಾರಣದಿಂದಾಗಿ ಇಲ್ಲಿ ಸಮಯ ಉಳಿದಂತ ಸ್ಥಳಕ್ಕಿಂತನೂ ಕೂಡ ಅತ್ಯಂತ ವಿಚಿತ್ರವಾಗಿ ಅರ್ಥವಾಗದಂತ ರೀತಿಯಲ್ಲಿ ಸಾಗುತ್ತೆ ಅನ್ನೋದು ಕೆಲವು ಬೌದ್ಧ ಶಾಸ್ತ್ರಜ್ಞರ ಮಾತು. ಇನ್ನು ಭೌಗೋಳಿಕವಾಗಿ ನೋಡುವುದಾದ್ರೆ ನಕ್ಷೆ ನಿಟ್ಟಿನಲ್ಲಿ ಈ ಒಂದು ಕೈಲಾಸ ಪರ್ವತ ಇರುವಂತ ಜಾಗ ತುಂಬಾ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಇದು ತನ್ನ ಮೇಲ್ಗಡೆ ಇರುವಂತ ನಾರ್ತ್ ಪೋಲ್ ಅಥವಾ ಉತ್ತರ ಧ್ರುವದಿಂದ ಸರಿಯಾಗಿ 6666 ಕಿಲೋಮೀಟರ್ ಕೆಳಗೆ ಇದೆ. ಇನ್ನು ಅದರ ಪಕ್ಕದಲ್ಲಿ ಲಂಡನ್ ನಲ್ಲಿ ಬರುವಂತ ವಿಶ್ವ ಪ್ರಸಿದ್ಧ ಸ್ಮಾರಕ ಆದಂತ ಸ್ಟೋನ್ ಹೆಂಜ್ ನಿಂದನೂ ಕೂಡ ಇದು ಸರಿಯಾಗಿ ಇಷ್ಟೇ ದೂರ ಇದೆ ಅಂತ ಹೇಳಲಾಗುತ್ತೆ. ಇದು ವಿಶ್ವದ ಎತ್ತರದ ಶಿಖರ ಆದಂತ ಮೌಂಟ್ ಎವರೆಸ್ಟ್ ಗಿಂತನೂ ಕೂಡ 2210 ಮೀಟರ್ಗಳಷ್ಟು ಎತ್ತರದಲ್ಲಿ ತಾನು ಚಿಕ್ತಿದ್ರು ಕೂಡ ಇದನ್ನ ಇದುವರೆಗೂ ಯಾರೊಬ್ರು ಕೂಡ ಪೂರ್ತಿಯಾಗಿ ಏರೋದಕ್ಕೆ ಸಾಧ್ಯ ಆಗಿಲ್ಲ. ಮೌಂಟ್ ಎವರೆಸ್ಟ್ ಶಿಖರವನ್ನ ಇದುವರೆಗೂ 106 ಜನ ಯಶಸ್ವಿಯಾಗಿ ಹತ್ತಿ ಇಳಿದಿದ್ದಾರೆ. ಹಾಗೂ ಕೈಲಾಸ ಪರ್ವತ ಒಂದನ್ನ ಬಿಟ್ಟು ಮೌಂಟ್ ಎವರೆಸ್ಟ್ ತರದ ಇತರ 106 ಶಿಖರಗಳನ್ನು ಕೂಡ ಎಷ್ಟೋ ಜನ ಯಶಸ್ವಿಯಾಗಿ ಹತ್ತಿದ್ದಾರೆ. ಆದ್ರೆ ಅವುಗಳಲ್ಲಿ ಒಂದಾದಂತ ಈ ಒಂದು ಕೈಲಾಸ ಪರ್ವತವನ್ನ ಮಾತ್ರ ಇದುವರೆಗೂ ಯಾರು ಕೂಡ ಹತ್ತೋದಕ್ಕೆ ಯಾಕೆ ಸಾಧ್ಯ ಆಗಿಲ್ಲ? ಅಂಥದ್ದು ಈ ಒಂದು ಪರ್ವತದಲ್ಲಿ ಏನಿದೆ? ಇದನ್ನು ಹತ್ತೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಇಲ್ಲಿ ಇರುವಂತ ಒಂದು ಅಗೋಚರವಾದಂತ ಶಕ್ತಿ ಏನಾದ್ರೂ ಸಮಸ್ಯೆನ ತಂದೊಡ್ಡಿ ಹತ್ತೋರ್ಗೆ ಅಡಚಣೆ ಉಂಟು ಮಾಡ್ತಿದ್ಯಾ? ಅದನ್ನ ಮೀರಿ ಹತ್ತೋದಕ್ಕೆ ಪ್ರಯತ್ನ ಪಟ್ರೆ ಅಂತವ್ರಿಗೆ ಜೀವೋಪಾಯ ಕೂಡ ಉಂಟಾಗಬಹುದು ಅಂತ ಹೇಳಲಾಗುತ್ತೆ. 1920ರಲ್ಲಿ ಬ್ರಿಟಿಷ್ ಎಕ್ಸ್ಪ್ಲೋರರ್ ಆದಂತ ಹ್ಯೂಗ್ರವರು ಈ ಒಂದು ಕೈಲಾಸ ಪರ್ವತವನ್ನು ಹತ್ತೋದಕ್ಕೆ ಪ್ರಯತ್ನ ಪಟ್ಟು ವಿಫಲರಾಗಿದ್ರು. ಅವ್ರ ಪ್ರಕಾರ ಇದು ಖಂಡಿತವಾಗಿಯೂ ಯಾರಿಗೂ ಕೂಡ ಹತ್ತೋದಕ್ಕೆ ಸಾಧ್ಯ ಆಗದಂತ ಶಿಖರ ಅಂತೆ. ಇದರ ನಾರ್ತ್ ಫೇಸ್ 90 ಡಿಗ್ರಿಯಲ್ಲಿ ಇದ್ದು ಅವರು ಇದನ್ನ ಕೇವಲ 5486 ಮೀಟರ್ಗಳವರೆಗೂ ಮಾತ್ರ ಹತ್ತೋದಕ್ಕೆ ಸಾಧ್ಯವಾಯಿತೆ ವಿನಃ ಅದಕ್ಕಿಂತ ಕೂಡ ಹೆಚ್ಚು ಮೇಲಕ್ಕೆ ಅವರಿಂದ ಹೋಗೋದಿಕ್ಕೆ ಸಾಧ್ಯ ಆಗ್ಲಿಲ್ವಂತೆ. ಇನ್ನು ವಿಲ್ಸನ್ ಎಂಬ ಇನ್ನೊಬ್ಬ ಬ್ರಿಟಿಷ್ ವ್ಯಕ್ತಿ ಪ್ರಕಾರ ಅವರು ಕೂಡ ಒಮ್ಮೆ ಈ ಒಂದು ಪರ್ವತವನ್ನು ಹತ್ತುವಂತ ಸಲುವಾಗಿ ಒಂದು ಹತ್ತೋದಕ್ಕೆ ಸಾಧ್ಯವಾಗುವಂತ ದಾರಿಯನ್ನ ಕಂಡುಕೊಂಡಿದ್ರು. ಆದ್ರೆ ಈ ಒಂದು ದಾರಿಯ ಮೂಲಕ ಕೂಡ ಅವರು ಅದನ್ನ ಪೂರ್ತಿಯಾಗಿ ಏರೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಇದ್ದಕ್ಕಿದ್ದಂತೆ ವಾತಾವರಣ ಬದಲಾಗಿ ಜೋರಾದ ಹಿಮಗಾಳಿ ಬೀಸೋದಿಕ್ಕೆ ಶುರುವಾಗಿತ್ತು.
ಇದರ ಹಿಂದಿನ ಕಾರಣ ಯಾವುದೋ ಕಾರಣದ ಶಕ್ತಿಯಲ್ಲ, ಬದಲಿಗೆ ನಿಸರ್ಗದ ಶಕ್ತಿ ಮಾತ್ರ ಅನ್ನೋದು ಅವರ ವಾದ. 1985ರಲ್ಲಿ ಇಟಲಿಗೆ ಸೇರಿದಂತ ಮೆಸ್ನರ್ ಎಂಬ ಪರ್ವತಾರೋಹಿಗೆ ಚೀನಾದ ಸರ್ಕಾರ ಈ ಒಂದು ಪರ್ವತನ ಹತ್ತೋದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ. ಈ ವ್ಯಕ್ತಿಯನ್ನ ವಿಶ್ವದ ನಂಬರ್ 1 ಮೌಂಟೇನಿಯರ್ ಅಂತ ಕರೆಯಲಾಗುತ್ತೆ. ಇವರು 8,000 ಮೀಟರ್ಗಳಿಗೂ ಹೆಚ್ಚು ಎತ್ತರದ ವಿಶ್ವದ ಎಲ್ಲಾ 14 ಪರ್ವತಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ಹತ್ತಂತ ಏಕೈಕ ಪರ್ವತಾರೋಹಿ. ಇವರು ಒಂದ್ಸಲ ಮೌಂಟ್ ಎವರೆಸ್ಟ್ ಅನ್ನು ಕೂಡ ಆಕ್ಸಿಜನ್ ಬಾಟಲಿಯ ಸಹಾಯ ಇಲ್ಲದೆ ಹತ್ತಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ರು. ಆಕ್ಸಿಜನ್ ಮತ್ತು ಅದರ ಮಾಸ್ಕ್ ಇಲ್ಲದೆ ಮೌಂಟ್ ಎವರೆಸ್ಟ್ ಅನ್ನ ಹತ್ತೋದು ಅಸಾಧ್ಯ ಅನ್ನುವಂತ ಸ್ಥಿತಿ ಇದ್ರೂ ಕೂಡ ಅವರು ಈ ಒಂದು ಸಾಧನೆಯನ್ನ ಮಾಡಿದ್ರು. ಇಂಥ ಎಷ್ಟೋ ಅದ್ವಿತೀಯ ಸಾಧನೆಗಳು ಈ ವ್ಯಕ್ತಿಯ ಹೆಸರಲ್ಲಿ ಇದ್ದಾವೆ. ಹಾಗಾಗಿ ಕೈಲಾಸ ಪರ್ವತನ ಹತ್ತೋದಕ್ಕೆ ಇವನೇ ಸರಿಯಾದ ವ್ಯಕ್ತಿ ಅಂತ ನಿರ್ಧಾರ ಮಾಡಿ ಚೀನಾದ ಸರ್ಕಾರ ಆ ವ್ಯಕ್ತಿಗೆ ಇದನ್ನ ಹತ್ತೋದಕ್ಕೆ ಅವಕಾಶವನ್ನ ಕಲ್ಪಿಸಿತ್ತು. ಆದ್ರೆ ಕೈಲಾಸ ಪರ್ವತವನ್ನ ಹತ್ತುವಾಗ ಇವರಿಗೆ ಅದರಿಂದ ಗೊತ್ತಾದಂತ ಮುಖ್ಯ ಸಂಗತಿ ಏನಂದ್ರೆ, ಯಾವ ಶಿಲೆ ದೈವದ ಸ್ಥಾನವನ್ನು ಪಡೆದುಕೊಂಡಿರುತ್ತೋ ಅಥವಾ ದೈವವೇ ಶಿಲೆಯ ರೂಪದಲ್ಲಿ ಹೊದ್ದು ಮಲಗಿರುತ್ತೋ ಅದರ ಮೇಲೆ ಮನುಷ್ಯರು ಚಪ್ಪಲಿ ಅಥವಾ ಶೂವನ್ನು ಧರಿಸಿ ನಿಲ್ಬಾರ್ದು ಹಾಗೂ ಕಾಲಿಂದ ಅದನ್ನ ಮುಟ್ಬಾರ್ದು ಅನ್ನೋದು. ಈ ಒಂದು ಕೈಲಾಸ ಪರ್ವತದ ಮಹತ್ವ ಹಾಗೂ ಅದರ ಮೇಲೆ ಕೋಟ್ಯಾಂತರ ಜನ ತಮ್ಮ ಧಾರ್ಮಿಕ ಭಾವನೆಯನ್ನ ಇಟ್ಟಿರೋದನ್ನ ಅರ್ಥ ಮಾಡ್ಕೊಂಡಂತ ಈತ ಈ ಒಂದು ಶಿಖರವನ್ನು ಹತ್ತೋದಿಕ್ಕೆ ನಿರಾಕರಿಸಿದ್ರು. ಇನ್ನೊಬ್ಬ ಬ್ರಿಟಿಷ್ ಮೂಲದ ಪರ್ವತಾರೋಹಿಯಾದಂತ ಡೌಸ್ಕೂಟ್ ಎಂಬುವರ ಪ್ರಕಾರ ಕೈಲಾಸ ಪರ್ವತವನ್ನು ಹತ್ತೋದಕ್ಕೆ ಯಾರಾದ್ರೂ ಪ್ರಯತ್ನ ಪಡೋದು ಅದರ ಮೇಲೆ ಜನರು ಇಟ್ಟುವಂತ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ ಹಾಗೆ ಅಂತ ಹೇಳಿ ಅವರು ಕೂಡ ಅದನ್ನ ಹತ್ತೋದನ್ನ ನಿರಾಕರಿಸಿದ್ರು. ಇನ್ನು 2001ರಲ್ಲಿ ಜೀಸಸ್ ಮಾರ್ಟಿನಿಸ್ ನೋವಾಸ್ ಎಂಬ ಸ್ಪೇಸ್ ಮೂಲದ ಮೌಂಟೇನಿಯರ್ ಒಬ್ಬರಿಗೆ ಈ ಒಂದು ಶಿಖರವನ್ನು ಹತ್ತೋದಕ್ಕೆ ಅವಕಾಶ ಸಿಕ್ಕಿದ್ರು ಕೂಡ ಅವರು ಕೂಡ ಈ ಧಾರ್ಮಿಕ ಹೋರಾಟದ ಮತ್ತು ಅಡೆತಡೆಗಳಿಗೆ ಸೋತು ಅವರು ಕೂಡ ಇದನ್ನ ನಿರಾಕರಿಸಿದ್ರು. ಈ ಎಲ್ಲ ಕಾರಣಗಳಿಂದಾಗಿ ಚೀನಾದ ಸರ್ಕಾರ ಈ ಒಂದು ಶಿಖರವನ್ನು ಹತ್ತೋದ್ರ ಮೇಲೆ ಶಾಶ್ವತ ನಿರ್ಬಂಧವನ್ನೇ ಹೇರ್ತು. ಹೀಗಾಗಿ 2001ರಿಂದ ಕೈಲಾಸ ಪರ್ವತವನ್ನ ಯಾರು ಕೂಡ ಹತ್ತಬಾರದು ಅನ್ನುವಂತ ನಿಯಮ ಜಾರಿಯಲ್ಲಿದೆ. ವೀಕ್ಷಕರೇ, ಈ ಒಂದು ಕೈಲಾಸ ಪರ್ವತದ ಬಗ್ಗೆ ನಾವು ಎಷ್ಟು ಮಾತಾಡಿದ್ರೂ ಕೂಡ ಕಡಿಮೆನೆ. ಅಲ್ಲಿ ಇರುವಂತ ರೋಚಕತೆ ಮತ್ತು ರಹಸ್ಯಗಳನ್ನ ವಿಜ್ಞಾನದ ದೃಷ್ಟಿಯಿಂದ ನೋಡಿದ್ರೆ ಅದು ಕೇವಲ ನಿಸರ್ಗದ ಮಾಯೆ. ಧಾರ್ಮಿಕ ಭಾವನೆಯಿಂದ ನಾವು ಮಾತನಾಡಿದ್ರೆ ಅದು ಭಗವಂತನ ಲೀಲೆ, ದೇವರ ಲೀಲೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.